ಕೊನೆಗೂ ಗೃಹಲಕ್ಷ್ಮಿಯರಿಗೆ ಬಾಕಿ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ. ಹೌದು ವೀಕ್ಷಕರೇ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು 2 ಕಂತು ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಬೆಳ್ಳಂಬೆಳಗ್ಗಿಂದ ಗೃಹಲಕ್ಷ್ಮಿ ಅಕೌಂಟ್ಗೆ 2,000 ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್. ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ವಾ? ಯಾವಾಗ ಬರುತ್ತೆ ಎಲ್ಲ ನೋಡೋಣ. ಮತ್ತೊಂದು ಕಡೆಗೆ ನಿಮ್ಮ ಹತ್ತಿರನೂ ಕೂಡ ರೇಷನ್ ಕಾರ್ಡ್ ಇದ್ರೆ ಒಂದು ಹೊಸ ನಿಯಮ ಶುರು ಆಗ್ತಾ ಇದೆ. ಈ ಒಂದು ತಪ್ಪು ಮಾಡಿದ್ರೆ ನಿಮ್ಮ BPL ಕಾರ್ಡು ಬಂದ್ ಆಗಬಹುದು ವೀಕ್ಷಕರೇ. ನಿಮಗೆ ಅನ್ನಭಾಗ್ಯ ಅಕ್ಕಿನೂ ಕೂಡ ಸಿಗಲ್ಲ, ಹುಷಾರ್. ಇದಕ್ಕಂದ್ರೆ ಹೊಸ ನಿಯಮಗಳು ನೋಡೋಣ. ಮತ್ತೊಂದು ಕಡೆಗೆ ಅಕ್ಕಿ ಜೊತೆಗೆ ಯಾವೆಲ್ಲ ಒಂದು ವಸ್ತುಗಳನ್ನ ಇಂದಿರಾ ಕಿಟ್ ಅಲ್ಲಿ ಕೊಡ್ತಾರೆ ಅದನ್ನು ಕೂಡ ನೋಡೋಣ ವೀಕ್ಷಕರೇ. ಮತ್ತೊಂದು ಕಡೆಗೆ ಎಬೋಲಾ ವೈರಸ್ ಅಲರ್ಟ್. ಕರ್ನಾಟಕ ದೇಶಾದ್ಯಂತ ಮತ್ತೊಮ್ಮೆ ಹೈ ಅಲರ್ಟ್ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೌದು, ಈ ಒಂದು ಎಬೋಲಾ ಸೋಂಕಿಗೆ ಈಗಾಗಲೇ 131 ಜನರು ಸಾವನ್ನಪ್ಪಿದ್ದಾರೆ. ಆದ್ರೆ ಭಾರತದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕರ್ನಾಟಕ ಆರೋಗ್ಯ ಇಲಾಖೆಯಿಂದಲೂ ಕೂಡ ಹೈ ಅಲರ್ಟ್ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆನೂ ಅಪ್ಡೇಟ್ ನೋಡೋಣ. ಇನ್ನು ಕೊನೆಯದಾಗಿ ಮತ್ತೆ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಈ 10 ಜಿಲ್ಲೆಗಳಿಗೆ ಹೈ ಅಲರ್ಟ್ ಅಂತ ಮತ್ತೊಮ್ಮೆ ಹೇಳಲಾಗಿದೆ ವೀಕ್ಷಕರೇ. ಇದಕ್ಕಂದ್ರೆ ಗುಡುಗು ಸಿಡಿಲು ಸಹಿತ ಭರ್ಜರಿ ಮಳೆ ನಾಳೆಯಿಂದಲೇ ಶುರುವಾಗ್ತಾ ಇದೆ. ಹಾಗಾದ್ರೆ ಆ 10 ಜಿಲ್ಲೆಗಳು ಯಾವ್ದು ನೋಡೋಣ. ಒಂದು ಕಡೆಗೆ ಎಲ್ಲಾ ಬೆಲೆ ಏರಿಕೆ ಆಗ್ತಾ ಇದೆ. ಹೌದು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು, ಅಡುಗೆ ಅನಿಲ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಯ್ತು. ಈಗ ಅಡುಗೆ ಎಣ್ಣೆ ಬೆಲೆ ಕೂಡ ಲೀಟರ್ಗೆ 15 ರೂಪಾಯಿಷ್ಟು ಏರಿಕೆ ಆಗಿದೆ. ಪೆಟ್ರೋಲ್ ಕೂಡ ಕಳೆದ ಒಂದು ವಾರದಲ್ಲಿ 4 ರೂಪಾಯಿಷ್ಟು ಏರಿಕೆ ಮಾಡಲಾಗಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ಮನೆ ತಾನೇ ಏರಿಕೆ ಮಾಡಿದ್ರು. ಈಗ ಗ್ಯಾಸ್ ಸಿಲಿಂಡರ್ ಇದ್ದವರಿಗೂ ಕೂಡ ಹೊಸ ರೂಲ್ಸ್. ಇವರಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡೋದಿಲ್ಲ. ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಕೇಂದ್ರ ಸರ್ಕಾರದಿಂದ 2 ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ನೀವು ಕೂಡ ಗ್ಯಾಸ್ ಸಿಲಿಂಡರ್ ಬಳಕೆದಾರರಾಗಿದ್ರೆ ಈ ತಪ್ಪು ಮಾಡಿದ್ರೆ ಗ್ಯಾಸ್ ಸಿಲಿಂಡರ್ ವಿತರಣೆ ಕೊಡೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಪ್ರತಿಯೊಂದು ಮಾಹಿತಿ ಕೂಡ ತಿಳ್ಕೊಳ್ಳಿ. ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಇನ್ನು ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಿಮ್ಮ ಒಂದು ಲೈಕ್ ಇಂದ ವಿಡಿಯೋಗೆ ನಮಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ಹಾಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕೊಡಿ. ನಿಮಗೆ 29ನೇ ಕಂತು ಹಣ ಜಮೆ ಆಯ್ತಾ? ಅಂದ್ರೆ ಫೆಬ್ರವರಿ ತಿಂಗಳದ್ದು ಹಣ ನಿಮ್ಮ ಅಕೌಂಟ್ಗೆ ಬಂದಿದೆ. ಅದಕ್ಕಂದ್ರೆ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಘೋಷಣೆ ಮಾಡಲಾಗಿತ್ತು. ಹೌದು ವೀಕ್ಷಕರೇ, ಈಗಾಗಲೇ ಹಣ ಕೂಡ ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ 2,000 ರೂಪಾಯಿ ಒಂದು ಕಂತು, ಅಂದ್ರೆ 30ನೇ ಕಂತು ಹಣ ಈಗ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗೋದಕ್ಕೆ ಶುರು ಕೂಡ ಆಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ ಇನ್ನೂ ಹಣ ಬಂದಿಲ್ವಾ? ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ಗೆ ಕೊನೆಯದಾಗಿ ಮಾರ್ಚ್ ತಿಂಗಳಲ್ಲಿ ಹಣ ಬಂದಿದ್ರೆ ಏಪ್ರಿಲ್ ತಿಂಗಳಲ್ಲಿ ಹಣ ಬಂದಿಲ್ಲ ಅಂದ್ರೆ ಈ ತಿಂಗಳಲ್ಲಿ ನಿಮಗೆ ಒಟ್ಟು 2 ಕಂತು ಹಣ ಜಮೆ ಆಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಒಟ್ಟು 4,000 ರೂಪಾಯಿ ಹಣ ಈ ತಿಂಗಳು 30ನೇ ತಾರೀಕಿನ ಒಳಗೆ ನಿಮಗೆ 100% ಗೃಹಲಕ್ಷ್ಮಿ ಯೋಜನೆಯ 2 ಕಂತು ಹಣವನ್ನ ಜಮೆ ಮಾಡಲಾಗುತ್ತೆ. ತುಂಬಾ ಜನ ಹಣ ಬಂದಿಲ್ಲ, ಹೋದ ತಿಂಗಳು ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ವೀಕ್ಷಕರೇ, ನೀವು ಈ ತಿಂಗಳು 30ನೇ ತಾರೀಕಿನವರೆಗೂ ಕಾಯಿರಿ, ನಿಮಗೆ 2 ಕಂತು ಹಣ ಜಮೆ ಆಗುತ್ತೆ. ಕೆಲವರಿಗೆ ಮಾರ್ಚ್ ತಿಂಗಳಲ್ಲಿಯೇ 2 ಕಂತು ಕೂಡ ಜಮೆಯಾಗಿದೆ. ಹೌದು, ಬಾಕಿ ಕಂತು ಹಣವನ್ನ ಜಮೆ ಕೂಡ ಮಾಡಲಾಗ್ತಾ ಇದೆ ಅಂತ ಇಲ್ಲಿ ಹೇಳಲಾಗಿದೆ. ಆದ್ರೆ ಮತ್ತೊಂದು ಕಡೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಮತ್ತೆ ಹಳೆ ಬಾಕಿ ಕಂತು ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಮಹಿಳೆಯರಿಬ್ಬರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೈಕೋರ್ಟ್ ನಲ್ಲಿ ಈಗಾಗಲೇ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿದೆ. ಅಂದ್ರೆ ಬಾಕಿ ಅಂದ್ರೆ ಹೋದ ವರ್ಷದ 2024-25ರ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಿಂಬಾಕಿ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಆದೇಶ ಕೊಡುವಂತೆ ಹೈಕೋರ್ಟ್ ನಲ್ಲಿ PIL ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿದೆ. ಒಂದು ಕಡೆಗೆ ಮಹಿಳೆಯರಿಬ್ಬರು ಹೈಕೋರ್ಟ್ ಮೆಟ್ಟಿಲೇರಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ. ಒಂದು ಕಡೆಗೆ ಆ ಒಂದು ಹೈಕೋರ್ಟ್ ನಲ್ಲಿ ಈಗ ಅರ್ಜಿ ವಿಚಾರಣೆ ಶುರುವಾಗ್ತಾ ಇದೆ. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು JDS ಪಕ್ಷದಿಂದ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ದಾರೆ. ಬಾಕಿ ಕಂತು ಹಣ ಕೊಟ್ಟಿಲ್ಲ ಅಂತ. ಫೆಬ್ರವರಿ ಮಾರ್ಚ್ ತಿಂಗಳದ 5,000 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯ್ತು ಅಂತ ಮತ್ತೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರದಿಂದ ಕಂತಿನ ವೈಸ್ ಹಣವನ್ನ ಕೊಡ್ತಾ ಇದ್ದೀವಿ ಅಂತ ಮೊದಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸದನದಲ್ಲಿ ಮಾಹಿತಿ ಕೂಡ ಕೊಟ್ಟಿರುವಂತದ್ದು. ಈಗ ಮುಂದಿನ ಬರೋ ದಿನಗಳಲ್ಲಿ ಆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಏನಾಗುತ್ತೆ? ಹೈಕೋರ್ಟ್ ನಲ್ಲಿ ಈಗಾಗಲೇ ಒಂದು ಅರ್ಜಿ ಸಲ್ಲಿಕೆ ಆಗಿದೆ. ಆ ಅರ್ಜಿ ಪ್ರಕಾರ ವಿಚಾರಣೆ ನಂತರ ಏನೆಲ್ಲ ಅಪ್ಡೇಟ್ ಬರುತ್ತೆ ನಾವು ನಿಮಗೆ ಅಪ್ಡೇಟ್ ಕೊಡ್ತೀವಿ ಅಂತಾನು ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಆದ್ರೆ ಬಾಕಿ ಕಂತು ಹಣವನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರದಿಂದ ಮೊದಲೇ ಒಂದು ಅಪ್ಡೇಟ್ ಇರುವಂತದ್ದು. ಪರಿಶೀಲನೆ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಒಂದು ಹೇಳಿಕೆಯನ್ನ ಮೊದಲೇ ಕೊಟ್ಟಿರುವಂತದ್ದು ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, BPL ಕಾರ್ಡ್ ಇದ್ದವರು ಈ ತಪ್ಪು ಮಾಡಿದ್ರೆ ನಿಮ್ದು BPL ಕಾರ್ಡ್ ಬಂದ್ ಆಗ್ತಾ ಇದೆ. ನೋಡಿ, ತುಂಬಾ ಜನ ಕಳೆದ 6 ತಿಂಗಳಿನಿಂದ ಯಾರು ಪಡಿತರ ಪಡೆದುಕೊಂಡಿಲ್ಲ ನೋಡಿ, ಅವರು ಬೇಗನೆ ಹೋಗಿ ಪಡಿತರ ಪಡೆದುಕೊಳ್ಳಿ ಬೆರಳಚ್ಚು ಕೊಡೋದ್ರ ಮೂಲಕ. ಯಾಕಂದ್ರೆ ಒಂದು ವೇಳೆ ನೀವೇನಾದ್ರೂ 6 ತಿಂಗಳ ಹೋದ್ರು ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ನಿಮ್ದು BPL ಕಾರ್ಡು ಬಂದ್ ಆಗುತ್ತೆ. ನಿಮಗೆ APL ಕಾರ್ಡ್ ವಿತರಣೆ ಮಾಡಲಾಗುತ್ತೆ. ಇನ್ನು ತುಂಬಾ ಜನ ಏನ್ ಮಾಡಿದ್ದಾರೆ, ಇನ್ಕಮ್ ಜಾಸ್ತಿ ಇದ್ರೂ ಕೂಡ BPL ಕಾರ್ಡ್ ಬೇಕು ಅಂತ BPL ಕಾರ್ಡ್ ಪಡೆದುಕೊಂಡಿದ್ದಾರೆ. ಅಂದ್ರೆ ಶ್ರೀಮಂತರು ಕೂಡ BPL ಕಾರ್ಡ್ ಪಡೆದುಕೊಂಡಿದ್ದಾರೆ.
ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ದವರು, ಲಕ್ಷಾಂತರ ರೂಪಾಯಿ ಹಣ ಇದ್ದವರು ಕೂಡ ಅಂದ್ರೆ ಶ್ರೀಮಂತರು ಕೂಡ ಈ ಒಂದು BPL ಕಾರ್ಡ್ ಪಡೆದುಕೊಂಡಿದ್ದಾರೆ. ತುಂಬಾ ಜನ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆ. ಇಂಥವರ BPL ಕಾರ್ಡುಗಳನ್ನ ಬಂದ್ ಮಾಡಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಒಟ್ಟು 14 ಲಕ್ಷ ಅನರ್ಹ BPL ಕಾರ್ಡುಗಳನ್ನ ಮತ್ತೆ ಇಲ್ಲಿ ಪತ್ತೆ ಮಾಡಲಾಗಿದೆ. 14 ಲಕ್ಷ BPL ಕಾರ್ಡುಗಳನ್ನ, ಅನರ್ಹ BPL ಕಾರ್ಡುಗಳನ್ನ ಹಂತ ಹಂತವಾಗಿ APL ಕಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ತಾನೇ 5-6 ಲಕ್ಷ ಕಾರ್ಡುಗಳನ್ನ ಬಂದ್ ಮಾಡಲಾಗಿದೆ. ಈಗ ಮತ್ತೆ 14 ಲಕ್ಷ ಕಾರ್ಡುಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲ ಶ್ರೀಮಂತರು, ನಕಲಿ ದಾಖಲೆ, ಸರ್ಕಾರಿ ನೌಕರರಾಗಿರ್ಬೋದು, ಶ್ರೀಮಂತರು, ನಗರ ಪ್ರದೇಶದಲ್ಲಿ 1,000 ಚದರ ಅಡಿಗಿಂತ ಹೆಚ್ಚು ಸ್ವಂತ ಮನೆ, ಹೆಚ್ಚು ವಿಸ್ತೀರ್ಣದ ಸ್ವಂತ ಮನೆ ಹೊಂದಿದ್ದಿರ್ತಾರೆ. ಮತ್ತೆ 7.5 ಎಕರೆಗೂ ಹೆಚ್ಚು ಜಮೀನು ಹೊಂದಿರ್ತಾರೆ. ಅಂತವರ BPL ಕಾರ್ಡು ಕೂಡ ಇಲ್ಲಿ ಬಂದ್ ಆಗ್ತಾ ಇದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆ ಜೂನ್ ತಿಂಗಳಿನಿಂದ ಪ್ರಾರಂಭವಾಗ್ತಾ ಇದೆ. ಹೌದು ವೀಕ್ಷಕರೇ, ಇಂದಿರಾ ಕಿಟ್ ನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಹಾಗೂ ಹೆಸರು ಕಾಳು. ಆದ್ರೆ ಸದ್ಯಕ್ಕೆ ಹೆಸರು ಕಾಳು ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ವಿತರಣೆ ಮಾಡಲಾಗುತ್ತೆ ಅಂತ ಒಂದು ಸರ್ಕಾರದಿಂದ ಬಂದಿರೋ ಅಪ್ಡೇಟ್. ಇದೇ ಒಂದು ಜೂನ್ ತಿಂಗಳಿನಿಂದ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಭರವಸೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು, ಒಂದು ಹೇಳಿಕೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಸೊ ವೀಕ್ಷಕರೇ, ಇದೇ ಒಂದು ಜೂನ್ ತಿಂಗಳಿನಿಂದ 10ನೇ ತಾರೀಕಿನ ಒಳಗೆ ನಿಮಗೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅಂದ್ರೆ ಉಪ್ಪು, ಸಕ್ಕರೆ, ತೊಗರಿಬೇಳೆ, ಅಡುಗೆ ಎಣ್ಣೆ ಕೂಡ ಸಿಗುತ್ತೆ. ಒಂದು ಕಡೆಗೆ ಕೇಂದ್ರ ಸರ್ಕಾರದಿಂದ ನಿಮಗೆ 5 kg ಅಕ್ಕಿ ಕೂಡ ಸಿಗುತ್ತೆ. ಆದ್ರೆ ರಾಜ್ಯ ಸರ್ಕಾರದಿಂದ ಅಕ್ಕಿ ವಿತರಣೆ ಕಂಪ್ಲೀಟ್ ಆಗಿ ಬಂದ್ ಆಗ್ತಾ ಇದೆ. ಅಂದ್ರೆ ರಾಜ್ಯ ಸರ್ಕಾರ ಅಕ್ಕಿ ವಿತರಣೆ ಮಾಡೋದೇ ಇಲ್ಲ. ಅಕ್ಕಿ ವಿತರಣೆ ಬದಲಾಗಿ ಇಂದಿರಾ ಆಹಾರ ಕಿಟ್ಟು ಅಂದ್ರೆ ಇಲ್ಲಿ 2.5 kg, 5 kg, 7.5 kg ಕಿಟ್ ಗಳನ್ನ ರೆಡಿ ಮಾಡಲಾಗಿದೆ. ಇನ್ನು ಮೂರನೇದಾಗಿ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಆಗುತ್ತೆ. ಅದರಲ್ಲಿ ಈ 10 ಜಿಲ್ಲೆಗಳಿಗೆ ದೊಡ್ಡ ಅಲರ್ಟ್ ಅನ್ನ ಕೊಡಲಾಗಿದೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಹೈ ಅಲರ್ಟ್ ಅಂತಾನೆ ಹೇಳಬಹುದು ವೀಕ್ಷಕರೇ. ನೋಡಿ ಯಾವೆಲ್ಲ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ ಅಂದ್ರೆ, ಮೊದಲಿಗೆ ಹೆಚ್ಚು ಮಳೆ ಬೀಳೋ ಪ್ರದೇಶಗಳು ಇವು: ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ, ಗದಗ, ಹುಬ್ಬಳ್ಳಿ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ. ಈ 11 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಸಾಧಾರಣ ಮಳೆ ಆಗೋ ಜಿಲ್ಲೆಗಳು ಅಂದ್ರೆ ಧಾರವಾಡ, ಉತ್ತರ ಕನ್ನಡ, ಹಾವೇರಿ, ವಿಜಯನಗರ, ಬಳ್ಳಾರಿ, ಉಡುಪಿ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು, ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ. ಈ ಭಾಗದಲ್ಲೂ ಕೂಡ ಸಾಧಾರಣದಿಂದ ಸ್ವಲ್ಪ ಮಟ್ಟಿಗೆ ಮಳೆ ಆಗೋ ಸಾಧ್ಯತೆ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ, ಗುಡುಗು ಸಿಡಿಲು ಸಹಿತ ಮಳೆ ಆಗೋ ಸಾಧ್ಯತೆ ಇರೋದ್ರಿಂದ ಮರದ ಕೆಳಗೆ ಅಥವಾ ವಿದ್ಯುತ್ ಕಂಬಗಳ ಕೆಳಗೆ ಬಳಿ ನಿಲ್ಲೋದನ್ನ ತಪ್ಪಿಸಬೇಕು. ಜನರು ಈ ತಪ್ಪು ಮಾಡಬಾರದು. ಯಾಕಂದ್ರೆ ಗುಡುಗು ಸಿಡಿಲು ಸಹಿತ ಮಳೆ ಬೀಳ್ತಾ ಇದೆ. ಇನ್ನು ಅನಗತ್ಯವಾಗಿ ಹೊರಗಡೆ ಸಂಚರಿಸಬೇಡಿ. ಪ್ರವಾಸ ಯೋಜಿಸುವವರು ಹವಾಮಾನ ವರದಿ ಪರಿಶೀಲನೆ ಮಾಡಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಈಗ ಗ್ಯಾಸ್ ಸಿಲಿಂಡರ್ ಮನೆಯಲ್ಲಿದ್ದವರ ಗಮನಕ್ಕೆ ನೋಡಿ, ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅಂದ್ರೆ ಮುಂದಿನ ತಿಂಗಳಿನಿಂದ ನಿಮ್ಮ ಮನೆಯಲ್ಲಿ PNG ಕನೆಕ್ಷನ್ ಇದ್ರೆ ನಿಮಗೆ LPG ಗ್ಯಾಸ್ ಸಿಲಿಂಡರ್ ವಿತರಣೆ ಇರೋದಿಲ್ಲ, ಬಂದ್ ಆಗ್ತಾ ಇದೆ. ಇದು ಒಂದು ನಿಯಮ. ಮತ್ತೊಂದು ನಿಯಮ ಏನಪ್ಪಾ ಅಂದ್ರೆ, ನೀವು ಗ್ಯಾಸ್ ಸಿಲಿಂಡರ್ಗೆ ಕಡ್ಡಾಯವಾಗಿ KYC ಯನ್ನ ಆನ್ ಮಾಡಿಸಿರಬೇಕು. ಜಾಗತಿಕ ಮಟ್ಟದಲ್ಲಿ ಅನಿಶ್ಚಿತತೆ. ಒಂದು ಕಡೆಗೆ ಪೆಟ್ರೋಲ್, ಡೀಸೆಲ್ ಕೂಡ ಇನ್ ಮುಂದೆ ಕ್ಯಾನ್ಗಳಲ್ಲಿ, ಬಾಟಲ್ಸ್ ಗಳಲ್ಲಿ ಕೊಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ನಿಯಮ ತಂದಿರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಯುದ್ಧದ ಪರಿಣಾಮ ಅಡುಗೆ ಅನಿಲ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಹೋಟೆಲ್ ಉದ್ಯಮ ಕೂಡ ತತ್ತರಿಸಿ ಹೋಗಿದೆ. ಕೆಲವು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಆಗ್ತಾ ಇಲ್ಲ. ಹೀಗಾಗಿ ಕೆಲವು ಹೋಟೆಲ್ಗಳು ಬಾಗಿಲುಗಳನ್ನ ಬಂದ್ ಮಾಡಿದ್ದಾರೆ. ಇನ್ನು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಅಷ್ಟೇ ಅಲ್ಲದೆ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗಿದೆ. ಹೌದು, ಈ ಬಾರಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಹೋದ ಬಾರಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿರ್ಲಿಲ್ಲ. ಆದ್ರೆ ಈ ಬಾರಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗೋ ಎಲ್ಲ ಸಾಧ್ಯತೆ ಇದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಫರ್ಟಿಲೈಸರ್ ಬೆಲೆ ಕೂಡ ಏರಿಕೆ ಆಗಿದೆ. ಅಡುಗೆ ಅನಿಲ ಬೆಲೆ ಕೂಡ ಏರಿಕೆ ಆಗಿದೆ. ಇಲ್ಲಿ ಒಂದು ಅಡುಗೆ ಎಣ್ಣೆ ಬೆಲೆ ಕೂಡ ಏರಿಕೆ ಆಗಿದೆ. ಈಗ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ, ಗ್ಯಾಸ್ ಸಿಲಿಂಡರ್ KYC ಕಡ್ಡಾಯವಾಗಿ ಮಾಡಿಸಬೇಕು. ಇನ್ ಮುಂದೆ OTP ಆಧಾರಿತ ವಿತರಣೆ ಮಾತ್ರ. ನೀವು ಗ್ಯಾಸ್ ಅಂಗಡಿಗಳ ಮುಂದೆ ಹೋಗಿ ಸಾಲಲ್ಲಿ ಕ್ಯೂ ನಿಂತರೆ ನಿಮ್ಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಇರೋದಿಲ್ಲ. ಅಂದ್ರೆ ನಗರ ಪ್ರದೇಶಗಳಲ್ಲಿ 25 ದಿನ ಆದ ನಂತರ ನೀವು ಗ್ಯಾಸ್ ಗಳನ್ನ ಬುಕ್ ಮಾಡಿದ್ರೆ 2-3 ದಿನದಲ್ಲಿ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಕ್ಕೆ ಒಂದು ಗ್ಯಾಸ್ ಸಿಲಿಂಡರ್ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಕಡ್ಡಾಯವಾಗಿ KYC ಆಗಿರ್ಬೇಕು. ನೀವು ನಾವು ಕೊಟ್ಟಿರೋ ನಂಬರ್ಗೆ, ಅಂದ್ರೆ ನೀವು KYC ಮಾಡಿಸಿರೋ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಹೇಳಿದ್ರೆ ಮಾತ್ರ ನಿಮಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಇರುತ್ತೆ, ಇಲ್ಲ ಅಂದ್ರೆ ವಿತರಣೆ ಇರೋದಿಲ್ಲ. ಹೀಗಾಗಿ ಆ ಒಂದು ಮೊಬೈಲ್ ನಂಬರ್ ಲಿಂಕ್ ಅಂದ್ರೆ KYC ಕಡ್ಡಾಯ ಅಂತ ಹೇಳಲಾಗಿದೆ. ಇದು ಕೊನೆಯದಾಗಿ ಹೇಳ್ಬೇಕಂದ್ರೆ, ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಯಾರಾದ್ರೂ ಅಂಗಡಿಗಳಲ್ಲಿ ಕಮರ್ಷಿಯಲ್ ಆಗಿ ಬಳಕೆ ಮಾಡಿದ್ರೆ
ಅವರ ವಿರುದ್ಧ ಕಾನೂನು ಕ್ರಮ ಮತ್ತು ಅದು ಶಿಕ್ಷಾರ್ಹ ಅಪರಾಧ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಹೀಗಾಗಿ ಯಾರು ಕೂಡ ಹಣಕ್ಕೋಸ್ಕರ ತಮ್ಮರ ಹತ್ತಿರ ಗ್ಯಾಸ್ ಸಿಲಿಂಡರ್ ನ ಅಂಗಡಿಯವರಿಗೆ ಮಾರಾಟ ಮಾಡಿದ್ರೆ ಅವರ ಮೇಲೆ ಕಾನೂನು ಕ್ರಮ ತಗೋತಾರೆ. ಹೀಗಾಗಿ ಜನರು ಈ ತಪ್ಪು ಮಾಡಬಾರದು. ಈಗ ಕೊನೆಯದಾಗಿ ಎಬೋಲಾ ವೈರಸ್ ಆತಂಕ. ಹೌದು ವೀಕ್ಷಕರೇ, ವಿಶ್ವ ಆರೋಗ್ಯ ಸಂಸ್ಥೆಯಿಂದ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಕೊರೋನಾ ನಂತರ ಈ ಒಂದು ವೈರಸ್ಗೆ ತುರ್ತು ಪರಿಸ್ಥಿತಿ ಅಂತ ಘೋಷಣೆ ಮಾಡಲಾಗಿದೆ. ಅಂದ್ರೆ ಈ ಒಂದು ಎಬೋಲಾ ಸೋಂಕಿಗೆ ಸದ್ಯಕ್ಕೆ ಔಷಧಿ ಇಲ್ಲ. ಹೀಗಾಗಿ ಈ ಒಂದು ಸೋಂಕು ತಗುಲಿದರೆ ಪ್ರಾಣಕ್ಕೆ ಅಪಾಯ ಹೆಚ್ಚು ಅಂತ ವಿಶ್ವ ಆರೋಗ್ಯ ಸಂಸ್ಥೆನೆ ಮಾಹಿತಿ ಕೊಟ್ಟಿದೆ. ಇನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಅಂತ ಆರೋಗ್ಯ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಇಡೀ ದೇಶಾದ್ಯಂತ ಈ ಒಂದು ಎಬೋಲಾ ವೈರಸ್ ಆತಂಕ ಶುರುವಾಗಿದೆ. ವಿಮಾನ ನಿಲ್ದಾಣಗಳಲ್ಲಿ ಮತ್ತೆ ತಪಾಸಣೆ ಮಾಡ್ತೀವಿ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಭಾರತದಾದ್ಯಂತ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಣೆ ಮಾಡಿದ್ದು ಸಾಂಕ್ರಾಮಿಕ ರೋಗ ದೇಶದೊಳಗೆ ಹರಡದಂತೆ ತಡೆಯಲು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ಈ ಎಬೋಲಾ ಪೀಡಿತ ದೇಶಗಳಿಂದ ಬರೋ ಪ್ರಯಾಣಿಕರನ್ನ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಯಾವುದೇ ಶಂಕೆ ಕಂಡು ಬಂದಲ್ಲಿ ಅಂತ ಪ್ರಯಾಣಿಕರನ್ನ ಪ್ರತ್ಯೇಕಿಸಿ ಚಿಕಿತ್ಸೆ ನೀಡಲು ವಿಶೇಷ ಐಸೋಲೇಷನ್ ವಾರ್ಡ್ಗಳನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಅಂದ್ರೆ ಸದ್ಯಕ್ಕೆ ಈ ಒಂದು ಎಬೋಲಾ ವೈರಸ್ ಆಫ್ರಿಕಾ ಖಂಡದ ಕಾಂಗೋ ಮತ್ತು ಉಗಾಂಡದಲ್ಲಿ ಪತ್ತೆಯಾಗಿದೆ ವೀಕ್ಷಕರೇ. ಈಗಾಗಲೇ 139 ಜನರನ್ನ ಬಲಿ ತೆಗೆದುಕೊಂಡಿದೆ. 600ಕ್ಕೂ ಅಧಿಕ ಮಂದಿಯನ್ನ ಸೋಂಕಿತರನ್ನಾಗಿ ಸಾವು ಬದುಕಿನ ನಡುವೆ ಹೋರಾಡುವಂತೆ ಮಾಡಿದೆ. ಹೀಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ WHO ಜಾಗತಿಕ ಮಟ್ಟದ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಈ ಒಂದು ಸೋಂಕಿನ ಲಕ್ಷಣಗಳು ಏನಪ್ಪಾ ಅಂದ್ರೆ ನೋಡಿ, ಮುಖ್ಯವಾಗಿ ಜ್ವರ ಬರೋದು, ನಿಶಕ್ತಿ ಆಗೋದು, ತಲೆನೋವು, ಸ್ನಾಯು ನೋವು, ವಾಂತಿ ಭೇದಿ, ಗಂಟಲು ನೋವು ಮತ್ತು ದೇಹದಲ್ಲಿ ಅಸಹಜ ರಕ್ತಸ್ರಾವ ಲಕ್ಷಣಗಳು ಕಂಡು ಬಂದ ಪ್ರಕರಣಗಳು. ಈ ತರ ಪ್ರಕರಣಗಳು ತಕ್ಷಣ ವಿಮಾನ ನಿಲ್ದಾಣ, ಬಂದರು ಹೆಲ್ಪ್ ಡೆಸ್ಕ್ ಸಂಪರ್ಕಿಸಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.